ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗುತ್ತಿಗೆದಾರರಿಗೆ 37,000 ಕೋಟಿ ಬಿಲ್ ಬಾಕಿ ಇದೆ. ಸರ್ಕಾರ ಕೂಡಲೇ ಬಿಲ್ ಬಿಡುಗಡೆ ಮಾಡಬೇಕು. ಒಂದೇ ಕಂತಿನಲ್ಲಿ ಹಣ ರಿಲೀಸ್ ಮಾಡಬೇಕು. ಸಾಲ ಮಾಡಿ ಗುತ್ತಿಗೆದಾರರು ಪರದಾಡ್ತಾ ಇದ್ದಾರೆ. ಇರಿಗೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಭಾರಿ ಬಿಲ್ ಪೆಂಡಿಂಗ್ ಇದೆ ಅಂತ ಹಳೆ ಸರ್ಕಾರದ ಮೇಲೆ ಹೇಳಬಾರ್ದು, ಅಂದರೆ ಇದಕ್ಕೆಲ್ಲ ಕಾರಣ ಹಳೆ ಸರ್ಕಾರ ಅಂತ ಹೇಳಬಾರ್ದು ಅಂತ ಮಂಜುನಾಥ್ ಆಗ್ರಹಿಸಿದ್ದಾರೆ. DCM DK ಶಿವಕುಮಾರ್ ಅವರು GBAಗೆ ತೋರಿಸ್ತಾ ಇರುವಂತಹ ಕಾಳಜಿಯನ್ನು ಇತರೆ ಇಲಾಖೆ ಬಿಲ್ ರಿಲೀಸ್ಗೂ ತೋರಿಸಿ ಇರಿಗೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಭಾರಿ ಬಿಲ್ ಪೆಂಡಿಂಗ್ ಇದೆ ಅಂತ ಹಳೆ ಸರ್ಕಾರದ ಮೇಲೆ ಗೂಬೆ ಕೂರಿಸಬೇಡಿ ಅಂತ ಮಂಜುನಾಥ್ ಆಗ್ರಹಿಸಿದ್ದಾರೆ. ಇನ್ನೊಂದು ಕಡೆ ಇದಕ್ಕೆ DK ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ನಿಮ್ಮ ಜೊತೆ ನಾವಿದ್ದೇವೆ ಅಂತ DKಶಿ ಹೇಳಿದ್ದಾರೆ. CM ಜೊತೆ ನಿಮ್ಮ ಮೀಟಿಂಗ್ ಫಿಕ್ಸ್ ಮಾಡಿಕೊಡ್ತೇನೆ. BJP ಅವಧಿಯಲ್ಲಿ ಬೇಕಾ ಬಿಟ್ಟಿ ಕೆಲಸ ಕೊಟ್ಟಿದ್ದಾರೆ. ಯಡಿಯೂರಪ್ಪ ಬೊಮ್ಮಾಯಿ ಹೆಚ್ಚು ಕೆಲಸ ಕೊಟ್ಟಿದ್ದಾರೆ. ಖಜಾನೆಯಲ್ಲಿ ದುಡ್ಡು ಇದೆಯಾ ಇಲ್ವಾ ಅಂತ ನೋಡಲಿಲ್ಲ, ಬೇಕಾ ಬಿಟ್ಟಿ ಕೆಲಸವನ್ನ ಕೊಟ್ಟಿದ್ದಾರೆ. ನಿರ್ಮಲಾ ಮೇಡಮ್ ನಮ್ಮ ರಾಜ್ಯಕ್ಕೆ ಖಾಲಿ ಬಿಂದಿಗೆ ಕೊಟ್ಟಿದ್ದಾರೆ. ಈಗ ಬಿಲ್ ರಿಲೀಸ್ ಮಾಡಿ ಅಂತ ನಮ್ಮ ಎದೆ ಮೇಲೆ ನೀವು ಕೂತಿದ್ದೀರಿ, ಆದರೂ ಪರವಾಗಿಲ್ಲ, ನಿಮ್ಮ ಸಮಸ್ಯೆಗೆ ನಾನು ಪರಿಹಾರವನ್ನು ಹುಡುಕ್ತೇನೆ. ಎಲ್ಲಿಂದಾದರೂ ದುಡ್ಡು ತಂದು ಸಮಸ್ಯೆಯನ್ನು ಪರಿಹಾರ ಮಾಡೋಣ. ನಾವು ಕುಳಿತು ಮಾತಾಡಿ ನಿಮ್ಮ ಸಮಸ್ಯೆಯನ್ನು ಸಾಲ್ವ್ ಮಾಡ್ತೀವಿ ಅಂತ DK ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ನಾವು ಸಹ ಪರೋಕ್ಷವಾಗಿ ಕಾರಣರಾಗಿರುತ್ತೇವೆ ಎಂದು ದಿನಾಂಕ 6/3/26 ಶುಕ್ರವಾರ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ದಿನದ ಸಾಂಕೇತಿಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುತ್ತೇವೆ. ಈ ಪ್ರತಿಭಟನೆಗೆ ಸಮಾರೋಪಾದಿಯಲ್ಲಿ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸುಮಾರು 20,000 ಗುತ್ತಿಗೆದಾರರು ಪಾಲ್ಗೊಂಡಿರುವುದು ತಮ್ಮ ಸರ್ಕಾರದ ಮೇಲಿನ ಅಸಹಕಾರವನ್ನು ತೋರಿಸುತ್ತದೆ ಎಂದು ರಾಜ್ಯ ಸಂಘ ಭಾವಿಸುತ್ತದೆ. ಹೋರಾಟದಿಂದ ತಮ್ಮ ಸರ್ಕಾರ ಬರುವುದಕ್ಕೆ ನಾವು ಸಹ ಪರೋಕ್ಷವಾಗಿ ಕಾರಣರಾಗಿರುತ್ತೇವೆ ಎಂದು ದಿನಾಂಕ 6/3/26 ಶುಕ್ರವಾರ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ದಿನದ ಸಾಂಕೇತಿಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುತ್ತೇವೆ. ಈ ಪ್ರತಿಭಟನೆಗೆ ಸಮಾರೋಪಾದಿಯಲ್ಲಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು. ಪ್ರಸನ್ನ, ಇನ್ನು ಎಷ್ಟು ಸಾವಿರ ಕೋಟಿ ಬಾಕಿ ಇದೆ, ಜೊತೆಗೆ ಬಜೆಟ್ ಅಲ್ಲಿ ಏನು ಘೋಷಣೆ ಆಗಿಲ್ಲ, ಮುಂದೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಸರ್ಕಾರದ ಕಡೆಯಿಂದ ಅಂತ? ಇಂಚನ ಇದು ಬಿಡಿಸಲಾರದ ಕಗ್ಗಂಟು ರೀತಿಯಲ್ಲಿ, ಯಾಕಂತಂದ್ರೆ ಕಳೆದ ಒಂದು ಬಿಜೆಪಿ ಸರ್ಕಾರದ ಅವಧಿನಲ್ಲಿ ಬೇಕಾ ಬಿಟ್ಟಿ ಕೆಲಸಗಳನ್ನ ಮಾಡಿದ್ದಾರೆ. ಬಜೆಟ್ ನ ಮೀರಿ ಕಾಮಗಾರಿಗಳನ್ನ ಕೊಟ್ಟಿದ್ದಾರೆ ಎನ್ನುವಂತ ಆರೋಪವನ್ನ DK ಶಿವಕುಮಾರ್ ಅವರು, ಆಮೇಲೆ ಸತೀಶ್ ಜಾರಕಿಹೊಳಿ ಅವರು, ಜೊತೆನಲ್ಲಿ ಬೋಸರಾಜ್ ಅವರು, ಅಣ್ಣ ನೀರಾವರಿ ಸಚಿವರು ಅವರು ಕೂಡ ಹೇಳಿದ್ದು ಇದೇ ಮಾತು. ಏನಂತಂದ್ರೆ ಕಳೆದ ಸರ್ಕಾರದ ಅವಧಿಯಲ್ಲಿ ಬಜೆಟ್ಗೆ ತಕ್ಕಂತೆ ಕೆಲಸವನ್ನ ಕೊಟ್ಟಿಲ್ಲ, ಬಜೆಟ್ ನ ಮೀರಿ ಕೆಲಸವನ್ನ ಕೊಟ್ಟಿದ್ದಾರೆ. ಕೆಲಸವನ್ನ ಪಡಿಸಬೇಕಾದ್ರೆ ಗುತ್ತಿಗೆದಾರರು ಈಗ ಬಜೆಟ್ ಅಲ್ಲಿ ಈ ಹಣಕಾಸು ಇಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ಕೆಲಸ ಕೊಡಿ, ಆಮೇಲೆ ನಂತರ ರಿಲೀಸ್ ಮಾಡ್ಕೊಡಿ ಒತ್ತಡ ಹಾಕ್ತಾರೆ. ನಂತರ ಕೆಲಸ ಮಾಡಿದ್ಮೇಲೆ ಬಿಲ್ ಬಿಡುಗಡೆ ಲೇಟ್ ಆಗ್ತಾ ಇದೆ ಅಂತ ಹೇಳಿ ಒತ್ತಡ ಹಾಕ್ತಾರೆ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಜೊತೆ ಪ್ರಮುಖವಾದ ವಿಚಾರ ಅಂದ್ರೆ ಕಳೆದ ಒಂದು ಗೌರ್ಮೆಂಟ್ ಅವಧಿನಲ್ಲಿ ಸಾಕಷ್ಟು ಬಿಲ್ ಪೆಂಡಿಂಗ್ ಇರೋ ಹಿನ್ನೆಲೆಯಲ್ಲಿ ಅದರ ಒತ್ತಡ ಈಗಿನ ಸರ್ಕಾರದ ಮೇಲೆ ಆಗ್ತಾ ಇದೆ. ಹಾಗಾಗಿ ಈಗಾಗಲೇ ಲೋಕೋಪಯೋಗಿ ಇಲಾಖೆ ಆಗಿರ್ಬೋದು, BBMP ಆಗಿರ್ಬೋದು, ಈ ಇಲಾಖೆಗಳಲ್ಲಿ ದುಡ್ಡನ್ನ ಬಿಲ್ ಬಾಕಿ ಇರುವಂತದ್ದು ಗೊತ್ತಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಸರ್ಕಾರ ಈಗ ಯಾವ ರೀತಿಯಾಗಿ ಇದಕ್ಕೊಂದು ಪರಿಹಾರ ಮಾರ್ಗವನ್ನ ಹುಡುಕಬೇಕು ಎನ್ನುವ ಕುರಿತಂತೆ CM ಅವ್ರ ಜೊತೆ ಚರ್ಚೆಯನ್ನು ಮಾಡಿ ಒಂದು ಮೀಟಿಂಗ್ ಅನ್ನ ಮಾಡಿದ ನಂತರ ಹಂತವಾಗಿ ಈ ಬಿಲ್ ನ ಬಿಡುಗಡೆ ಮಾಡೋಲಿಕ್ಕೆ ನಾವು ಕ್ರಮವನ್ನು ಕೈಗೊಳ್ತೇವೆ ಅಂತ ಒಂದು ಭರವಸೆಯನ್ನ ಗುತ್ತಿಗೆದಾರರ ಸಂಘ ಇವತ್ತೇನು ಇಡೀ ರಾಜ್ಯಾದ್ಯಂತ ಬಂದಿರೋ ಅವರು ಒಂದು ದೊಡ್ಡ ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ದಿನದ ಸಾಂಕೇತಿಕ ಪ್ರತಿಭಟನೆಯಲ್ಲಿ DK ಶಿವಕುಮಾರ್ ಅವರು ಮಾತನ್ನ ಕೊಟ್ಟಿರುವಂತದ್ದು, ಮತ್ತೆ ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಸಚಿವರು ಅವರು ಕೂಡ ಮಾತನ್ನ ಕೊಟ್ಟಿದ್ದಾರೆ. ಒಂದು ಹಂತಕ್ಕೆ ಏನಂತಂದ್ರೆ ಈಗಾಗಲೇ ಲೋಕೋಪಯೋಗಿಯಲ್ಲಿ ಹಂತವಾಗಿ ನಾವು ಈಗ ಒಂದು 14-15 ಸಾವಿರ ಕೋಟಿ ಅಷ್ಟು ಇದ್ದಿದ್ದನ್ನ ಈಗಾಗಲೇ ಒಂದು 8-9 ಸಾವಿರ ಕೋಟಿಗೆ ಕಡಿಮೆ ಮಾಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ಇನ್ನು ಉಳಿದ ದಿನಗಳಲ್ಲೂ ಕೂಡ ಆದ್ಯತೆ ಮೇರೆಗೆ ಜ್ಯೇಷ್ಠತೆ ಆಧಾರದ ಮೇಲೆ ಬಿಲ್ ನ ಬಿಡುಗಡೆ ಮಾಡ್ತೀವಿ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು. DCM ಅವರು ಹೇಳಿದ್ದು GBA ನಲ್ಲಿ ಬಹುತೇಕ ಬಿಲ್ ಬಿಡುಗಡೆ ಮಾಡಿರುವಂತ ಆಗೋಗಿದೆ, ಇನ್ನು ಸ್ವಲ್ಪ ಮಾತ್ರ ಇದೆ. ಅದನ್ನ ಹೊರತುಪಡಿಸಿದ್ರೆ ಮುಖ್ಯವಾಗಿ ಈ ಒಂದು ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆಯಲ್ಲ ಅದರಲ್ಲಿ ಜಾಸ್ತಿ ಇದೆ. ಅಂದ್ರೆ ಸುಮಾರು ಒಂದು 12,000 ಕೋಟಿಗಳಷ್ಟು ಬಾಕಿ ಇದೆ ಅನ್ನುವಂತ ಮಾಹಿತಿಯನ್ನು DK ಅವರು ಖುದ್ದು ಒಪ್ಕೊಂಡಿದ್ದಾರೆ. ಈ ಒಂದು ಬಿಲ್ ನ ನಾನು ಹಂತವಾಗಿ CM ಅವ್ರ ಜೊತೆ ಮಾತುಕತೆ ಮಾಡಿ ನಂತರದಲ್ಲಿ ಬಿಡುಗಡೆ ಮಾಡುವಂತ ಕೆಲಸವನ್ನ ನಾವು ಮಾಡ್ತೇವೆ, ನಿಮ್ ಕಷ್ಟ ನಿಮ್ಗೆ ಅರ್ಥ ಆಗುತ್ತೆ ಅನ್ನುವಂತ ವಿಚಾರವನ್ನ ಹೇಳಿದ್ರು. ಒಟ್ಟಾರೆಯಾಗಿ ಇವತ್ತಿನ ಒಂದು ಬಿಸಿ ಏನಿದೆ, ಪ್ರತಿಭಟನೆ ಬಿಸಿ ಸರ್ಕಾರಕ್ಕೆ ತಟ್ಟಿದೆ. ಜೊತೆನಲ್ಲಿ ಆ ಪ್ರತಿಭಟನಾಕಾರರನ್ನ ಮನವೊಲಿಕೆ ಮಾಡೋದಲ್ಲೂ ಕೂಡ ಸಚಿವರು ಎಲ್ಲ ಒಂದ್ ಕಡೆ ಸಫಲರು ಕೂಡ ಆಗಿದ್ದಾರೆ. ಈಗ ಹಂತವಾಗಿ ಬಿಡುಗಡೆ ಮಾಡುವಂತ ಅಗತ್ಯತೆ ಯಾಕೆ ಎದುರಾಗಿದೆ ಅಂತಂದ್ರೆ ಕಲ್ಯಾಣ ಕಾರ್ಯಕ್ರಮಗಳಿದೆ ನಮ್ಮಲ್ಲಿ, ಗೊತ್ತಿದೆ ತಮ್ಗೆ, ಭಾಗ್ಯಗಳು ಹಲವು ಭಾಗ್ಯಗಳಿದೆ, ಅವಕ್ಕೆ ದುಡ್ಡನ್ನ ಹೊಂದಿಸಬೇಕಾದಂತ ಒಂದು ಜವಾಬ್ದಾರಿ ಸರ್ಕಾರಕ್ಕಿದೆ. ಅದ್ರ ಜೊತೆನಲ್ಲಿ
ಇವರಿಗೆ ಬಿಲ್ಲನ್ನು ಬಿಡುಗಡೆ ಮಾಡುವಂತ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಹಾಗಾಗಿ ದುಡ್ಡನ್ನ ಯಾವ ರೀತಿ ಹೊಂದಿಸ್ಬೇಕಾಗ್ತದೆ ಅನ್ನುವಂತ ಲೆಕ್ಕಾಚಾರ ಇದ್ದೇ ಇದೆ. ಸುಮಾರು 37,000 ಕೋಟಿ ಅಂದ್ರೆ ಒಂದೇ ಸಾರಿ ಸರ್ಕಾರಕ್ಕೂ ಬಹಳ ಒತ್ತಡ ಆಗೋದು ಸಹಜ. ಹಾಗಾಗಿ ಅವರು 3 ತಿಂಗಳಿಗೊಂದ್ಸಲಿ 4 ತಿಂಗಳಿಗೊಂದ್ಸಲಿ ಹಂತವಾಗಿ ಬಿಲ್ನ ಬಿಡುಗಡೆ ಮಾಡುವಂತ ಕೆಲಸವನ್ನ ಮಾಡೋದ್ರ ಮೂಲಕ ಒತ್ತಡವನ್ನ ಕಡಿಮೆ ಮಾಡ್ತೇವೆ ಅನ್ನುವಂತ ಒಂದು ಭರವಸೆಯನ್ನ ಇವತ್ತಿನ ಒಂದು ಪ್ರತಿಭಟನೆ ವೇಳೆ 3 ಸಚಿವರು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇವರು ಸರ್ಕಾರ ಯಾವ ರೀತಿ ಸಮಸ್ಯೆನ ಬಗೆಹರಿಸುತ್ತೆ, ಕೊಟ್ಟ ಮಾತ್ರ ಉಳಿಸ್ಕೊಳ್ಳುತ್ತಾ ಅನ್ನೋದನ್ನ ನೋಡಿದ ನಂತರ ಸರ್ ಇವ್ರಿಗೆ ಸ್ಯಾಟಿಸ್ಫೈ ಆಗ್ಲಿಲ್ಲ ಅಂತಂದ್ರೆ, ಆ ಒಂದು ಭರವಸೆ ಈಡೇರಲಿಲ್ಲ ಅಂತಂದ್ರೆ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಹೋಗಿ ಸರ್ಕಾರ ಮೇಲೆ ಒತ್ತಡವನ್ನ ಹಾಕುವಂತ ಕೆಲಸವನ್ನು ಮುಂದುವರಿಸ್ತೇವೆ ಅಂತ ಹೇಳಿ ಮಂಜುನಾಥ್ ಅವರು ಹೇಳಿದ್ದಾರೆ. ಹಾಗಾಗಿ ಗುತ್ತಿಗೆದಾರರ ಸಂಘನೂ ಕೂಡ ತಮ್ಮ ಪಟ್ಟನ್ನ ಬಿಗಿ ಮಾಡಿದೆ. ಎಲ್ಲ ಒಂದ್ ಕಡೆ ಹಲವು ವಿಷಯಗಳ ಪ್ರಸ್ತಾಪಕ್ಕೆ ಬಂದಿದೆ. GST ಸಂಬಂಧಪಟ್ಟಂತೆ ವಿಚಾರ ಆಗಿರ್ಬೋದು, ಅದರ ಬೇರೆ ಬೇರೆ ವಿಚಾರಗಳ ಪ್ರಸ್ತಾಪನ ಮಾಡಿದ್ರು. ಪ್ಯಾಕೇಜ್ ಸಿಸ್ಟಮ್ ನಲ್ಲಿ ಗುತ್ತಿಗೆ ಕೊಡಬಾರ್ದು, ಇದರಿಂದ ಹೊರ ರಾಜ್ಯದ ಗುತ್ತಿಗೆದಾರರಿಗೆ ಅನುಕೂಲ ಆಗುತ್ತೆ ಹೊರತು ನಮ್ಗೆ ಅನುಕೂಲ ಆಗಲ್ಲ ಅನ್ನುವಂತ ವಿಚಾರ ಮಂಡನೆ ಆಗಿತ್ತು. ಈಗ ಪ್ಯಾಕೇಜ್ ಸಿಸ್ಟಮ್ ಅಡಿನಲ್ಲಿ ಗುತ್ತಿಗೆ ಕೊಟ್ಟ ಸಂದರ್ಭದಲ್ಲಿ ಭ್ರಷ್ಟಾಚಾರಕ್ಕೆ ಅವಕಾಶ ಆಗುತ್ತೆ ಅನ್ನೋ ವಿಚಾರವನ್ನು ಕೂಡ ಪ್ರಸ್ತಾವನೆ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಎಲ್ಲ ಒಟ್ಟಾರೆಯಾಗಿ ಇವತ್ತಿನ ಸಭೆ ಏನಿತ್ತು, ಇವತ್ತಿನ ಪ್ರತಿಭಟನೆ ಒಂದು ಹಂತಕ್ಕೆ ಯಶಸ್ಸು ಆಗಿದೆ. ಇವರ ಒತ್ತಡ ಸರ್ಕಾರದಿಂದ ಬಿದ್ದಿರೋದಂತೂ ಸಹಜ. ಈಗ ಬಜೆಟ್ ನಲ್ಲಿ ಸಂಬಂಧಪಟ್ಟಂತೆ ಯಾರಿಗೆ ಎಷ್ಟು ಅನ್ನುವಂತ ದುಡ್ಡನ್ನ ಸರಿಯಾಗಿ ಇನ್ನೂ ಅದನ್ನ ಅಲೋಕೇಶನ್ಸ್ ಗಳನ್ನ ಇನ್ನೂ ಕ್ಲಾರಿಫಿಕೇಶನ್ಸ್ ಬೇಕಾಗಿರೋ ಹಿನ್ನೆಲೆಯಲ್ಲಿ ಕೂಡಲೇ ಒಂದು ವಾರದ ಟೈಮ್ ನಲ್ಲಿ CM ಅವ್ರ ಜೊತೆ ಒಂದು ಮೀಟಿಂಗ್ ಫಿಕ್ಸ್ ಮಾಡ್ಕೊಡ್ತೀನಿ ಅಂತ ಹೇಳಿ DK ಶಿವಕುಮಾರ್ ಅವರು ಮಾತನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಫಿನಾನ್ಸ್ ಸಂಬಂಧಪಟ್ಟಂತೆ ಎಲ್ಲಾ ನಿರ್ಣಯಗಳನ್ನ CM ಅವರಿಗೆ ತೆಗೆದುಕೊಳ್ಬೇಕಾಗ್ತದೆ. ಅವರು ಫಿನಾನ್ಷಿಯಲ್ ಹೆಡ್ ಆಗಿರೋದ್ರಿಂದ ಸಚಿವರನ್ನು ಮತ್ತೆ ಗುತ್ತಿಗೆದಾರನ ಪ್ರಮುಖರನ್ನ ಕರೆದು ಮೀಟಿಂಗ್ ಮಾಡಿ ಹಂತವಾಗಿ ಈ ಒಂದು ಸಮಸ್ಯೆಗೆ ಪರಿಹಾರ ಹುಡುಕೊಡ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ ಸಿಂಚನ. ಓಕೆ, ಥ್ಯಾಂಕ್ ಯು ಪ್ರಸನ್ನ ದೇವ್ನೂರು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ದಿನಾಂಕ 6/3/26 ಶುಕ್ರವಾರ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ